ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿರೋ ಕ್ರೋಶಾ ಕುಚ್ಚು ಡಿಸೈನ್ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಬಿಗಿನರ್ಸ್ ಡಿಸೈನ್ ಅಂತಲೇ ಹೇಳ್ಬೋದು. ಇದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ, ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಕಾಣುತ್ತೆ. ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಮೊದಲನೇದಾಗಿ ನಾನು 6 ಎಳೆ ದಾರ ಸ್ಯಾರಿ ಕಲರ್ ತೆಗೆದು ಇಟ್ಕೊಂಡಿದ್ದೀನಿ, ಅಂದರೆ ಸುತ್ತಿ ಇಟ್ಕೊಂಡಿದ್ದೀನಿ. ಈ ರೀತಿ ಗಂಟಾಕಿ ಇಟ್ಕೊಳ್ಬೇಕಾಗತ್ತೆ ಸೆಕ್ಯೂರ್ ಆಗಿರೋಕ್ಕೋಸ್ಕರ. 6 ಎಳೆ ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ 7 ಎಳೆನೂ ತೊಗೋಬೋದು. ನಾನು ಬಿಗಿನರ್ಸ್ಗಾಗಿರೋದ್ರಿಂದ 6 ಎಳೆ ಸಾಕು ಅಂತ 6 ಎಳೆ ತೊಗೊಂಡಿದ್ದೀನಿ. ನಾನು 0.75 mm ನೀಡಲ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, 11 ಆದರೂ ನಡೆಯುತ್ತೆ. ಮತ್ತು ಈ ರೀತಿ 4 mm ಬೀಡ್ಸ್ ಅಂತ ಸಿಗುತ್ತೆ ಫ್ರೆಂಡ್ಸ್. 10 ಗ್ರಾಮ್ಗೆ 20 ರೂಪಾಯಿ. ಆರಾಮಾಗಿ ಕೇಳಿದ್ರೆ ಕೊಡ್ತಾರೆ. 4 mm ಅಂತ ಕೇಳಿದ್ರೆ ಈ ರೀತಿ ಕೊಡ್ತಾರೆ. ನೀವು ಬೇರೆ ಯಾವುದು ಪ್ಲೇನ್ ಬೀಡ್ಸ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಆ್ಯಸ್ ಯೂಶುವಲ್ ಕತ್ರಿ ಬೇಕಾಗುತ್ತೆ. ಈಗ ಮೊದಲನೇದಾಗಿ ಸ್ಯಾರಿ ಸೆರಗ್ ಸೈಡಿಂದ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅದು ಗಂಟಾಕಿ ಇಟ್ಕೊಂಡಿದ್ದೀವಲ್ಲ, ಅದು ಹಿಂದೆಗಡೆ ಬರೋ ರೀತಿ ಈ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಬ್ಯಾಲೆನ್ಸ್ ಮಾಡಿ ನೀಡಲ್ ಸ್ಟಾರ್ಟಿಂಗಲ್ಲಿ ಸ್ಯಾರಿಗೆ ನೀಡಲ್ ಹಾಕಬೇಕಾಗುತ್ತೆ. ನೋಡಿ, ತೋರಿಸ್ತಾ ಇದ್ದೀನಲ್ಲ, ನೀಡಲ್ ಹಾಕಿ ದಾರಾನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಹಿಂದೆಗಡೆ ಗಂಟನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಒಂದು ನಾಟ್ ಹಾಕ್ಕೊಳ್ಬೇಕು, ಅಂದರೆ ಒಂದು ಗಂಟು ಹಾಕ್ಕೊಳ್ಬೇಕಾಗತ್ತೆ. ಮತ್ತು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕಾಗತ್ತೆ. ಈಗ ಅಲ್ಲಿಂದ 2 ಸಲ ಯಾಕೆ ಮಾಡ್ತೀವಿ ಅಂದರೆ ಸೆಕ್ಯೂರ್ ಆಗಿರಲಿ, ಒಂದು ಗಂಟಾಕಿ ಬಿಚ್ಕೊಂಡ್ಬಿಟ್ರೆ ಅಂತ ಕಷ್ಟ ಅಂತ 2 ಸಲ ಹಾಕ್ಬಿಟ್ರೆ ಟೈಟಾಗಿರುತ್ತೆ ಅನ್ನೋ ಕಾರಣಕ್ಕೆ. ಅಲ್ಲಿಂದ 5 ಚೈನ್ಸ್ ಅಥವಾ 4 ಚೈನ್ಸ್, ನೀವು ಕುಚ್ಚಿಗೆ ಎಷ್ಟು ಗ್ಯಾಪ್ ನೋಡಿಕೊಂಡು ನಾನು 5 ಚೈನ್ಸ್ ಹಾಕ್ಕೊಂಡಿದ್ದೀನಿ. 5 ಚೈನ್ಸ್ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಅಲ್ಲಿಂದ ದಾರ ಮೇಲ್ ಮಾಡಬೇಕಾಗತ್ತೆ. 6 ಎಳೆ ದಾರ ಸಮೇತ ತೆಕ್ಕೊಳ್ಬೇಕಾಗತ್ತೆ, 1 ಎಳೆನೂ ಮಿಸ್ ಮಾಡ್ಕೊಳ್ಬೇಡಿ. ಈ ರೀತಿ ನಾನೇನು 4 mm ಬೀಡ್ಸ್ ತೋರಿಸಿದೆ ಅದನ್ನು ಒಂದು ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಮಾಡಿ ಆದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ, ಜಾಸ್ತಿ ಟೈಟು ಮಾಡಬೇಡಿ, ಜಾಸ್ತಿ ಲೂಸು ಮಾಡಬೇಡಿ. ಲಾಕ್ ಆಗಿ ಆದಮೇಲೆ ಮತ್ತೆ ದಾರ ಮೇಲ್ ಮಾಡಿಬಿಟ್ಟು ಮತ್ತೆ ಏನು ಇನ್ನೊಂದು ಬೀಡ್ ತೊಗೊಂಡಿದ್ದೀವಿ ಅದನ್ನು ಇನ್ಸರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಆಗಿ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಂಡ್ಬಿಟ್ಟು ಸ್ವಲ್ಪ ಗ್ಯಾಪಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಅದನ್ನು ನೋಡಿಕೊಂಡು ನೋಡಿ, ಗ್ಯಾಪ್ ಚಿಕ್ಕದಾಗಿ ಜಾಸ್ತಿ ಬೇಡ. ನಾವು ಚಿಕ್ಕ ಬೀಡ್ ತೊಗೊಂಡಿರೋದ್ರಿಂದ ಜಾಸ್ತಿ ಗ್ಯಾಪ್ ಬಿಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಜಾಗ ಬಿಟ್ಬಿಟ್ಟು ಒಂದು ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕಾಗತ್ತೆ. 2ಕ್ಕೆ 1, ಇನ್ನೆರಡಕ್ಕೆ 1, ಒಟ್ಟು 3 ದಾರ ಇರುತ್ತಲ್ಲ, ಅದಕ್ಕೆ 2ಕ್ಕೆ 1, ಇನ್ನೆರಡಕ್ಕೆ 1. ಅಲ್ಲಿಂದ 1 ಚೈನ್ ಹಾಕೊಂಡ್ಬಿಟ್ಟು ನಾವೇನು ಡಬಲ್ ಕ್ರೋಶಾ ಮಾಡಿದ್ದೀವಿ ಅದ್ರೊಳಕ್ಕೆ ಹೋಗಿ ಈಸಿಯಾಗಿ ಸಿಗುತ್ತೆ ನಿಮಗೆ ಗ್ಯಾಪು. ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕು. ಒಂದು ಸಿಂಗಲ್ ಕ್ರೋಶಾ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್ ಡಿಸೈನು, ಕ್ಯೂಟಾಗೂ ಕಾಣುತ್ತೆ. ನಾನು ಸುಮ್ಮನೆ ಬಿಗಿನರ್ಸ್ ಕೇಳ್ಕೊಡೋಕ್ಕೋಸ್ಕರ ಈ ಡಿಸೈನ್ ಮಾಡಿದ್ದು, ಬಟ್ ಕಸ್ಟಮರ್ ಇಷ್ಟಪಟ್ಟಿರುವಂಥ ಸ್ಯಾರಿಗೆ ಹಾಕ್ತಾ ಇದ್ದೀನಿ, ಅದಕ್ಕೆ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ನೀವು ಒಂದ್ಸಲ ಬೇಕಾದ್ರೆ ಟ್ರೈ ಮಾಡ್ಬೋದು. ಬಿಗಿನರ್ಸ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು, ಆರಾಮಾಗಿ ಕಲಿಬೋದು. ಮತ್ತು ಇಲ್ಲಿ ನಾನು ಏನು ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಜಾಸ್ತಿ ದೊಡ್ಡದಾಗೂ ಮಾಡಿಲ್ಲ, ಜಾಸ್ತಿ ಚಿಕ್ಕದಾಗೂ ಮಾಡಿಲ್ಲ, ಮೀಡಿಯಮ್ ಸೈಜಾಗೆ ಡಬಲ್ ಕ್ರೋಶಾ ಮಾಡಿ ಆ ಡಬಲ್ ಕ್ರೋಶಾ ಒಳಗಡೆ ಒಟ್ಟು 5 ಸಿಂಗಲ್ ಕ್ರೋಶಾಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, 1 2 3 4 5 ಒಟ್ಟು 5 ಸಿಂಗಲ್ ಕ್ರೋಶಾಸ್ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಪುಟಾಣಿ ಸ್ಲ್ಯಾಂಟಿಂಗ್ ಆರ್ಚ್ ಆಯಿತು, ನಿಮಗೆ ಕಾಣಿಸ್ತಾ ಇರ್ಬೋದು. ಮತ್ತು ಇವಾಗ ಅದೇನು ಅಲ್ಲಿಗೆ ಬಂತು, ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಎಷ್ಟು ಮುದ್ದಾಗಿ ಕಾಣಿಸ್ತಿದೆ. ಈಗ ಮತ್ತೆ ದಾರ ಮೇಲ್ ಮಾಡಬೇಕಾಗತ್ತೆ. ನಾವೇನು 4 mm ಬೀಡ್ ತೊಗೊಂಡಿದ್ದೀವಿ ಅದನ್ನು ನೀಡಲ್ಗೆ ಇನ್ಸರ್ಟ್ ಮಾಡಿಕೊಂಡು ದಾರಕ್ಕೆ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಬೀಡ್ ಲಾಕ್ ಮಾಡ್ಕೊಳ್ಬೇಕು ಒಂದಕ್ಕೆ, ಮತ್ತೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ಮಾಡ್ಕೊಳ್ಳಿ. ಆ ಸಿಂಗಲ್ ಕ್ರೋಶಾಸ್ ಮಾಡೋವಾಗೂ ಅಷ್ಟೇ, ಒಂದು ದೊಡ್ಡದು ಒಂದು ಚಿಕ್ಕದೆಲ್ಲ ಮಾಡ್ಕೊಳ್ಬೇಡಿ, ಒಂದಾದ್ಮೇಲೆ ಒಂದು ಕರೆಕ್ಟಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ಮತ್ತೆ ಒಂದು ಬೀಡ್ ಇನ್ಸರ್ಟ್ ಮಾಡಿಕೊಂಡೆ ಮತ್ತೆ ಬೀಡ್ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ನೀಡಲ್ ಮೇಲೆ ಒಂದು ಸಲ ಥರ ಸುತ್ಕೊಬೇಕು. ಸ್ಟಾರ್ಟಿಂಗಲ್ಲಿ ಎಷ್ಟು ಗ್ಯಾಪ್ ಕೊಟ್ಟಿದ್ರು ಅದೇ ರೀತಿ ಸೆಕೆಂಡಲ್ಲೂ ಅದೇ ರೀತಿ ಗ್ಯಾಪ್ ಕೊಟ್ಕೊಂಡು ಒಂದು ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕು. ಜಾಸ್ತಿ ದೊಡ್ಡದಾಗೂ ಬೇಡ, ಜಾಸ್ತಿ ಚಿಕ್ಕದಾಗೂ ಬೇಡ. ಅಲ್ಲಿಂದ 1 ಚೈನ್ ಹಾಕ್ಕೊಂಡು ಮತ್ತೆ ಏನು ನಾವು ನೋಡಿ, ಒಂದು ಎಳೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ, ನೋಡಿಕೊಂಡು ಪೇಷನ್ಸಿಂದ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ನಾವೇನು ಡಬಲ್ ಕ್ರೋಶಾ ಹಾಕಿದ್ದೀವಲ್ಲ ಆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶಾಸ್ ಮಾಡಬೇಕು. 2 3 4 5
ನಾವು ಪುಟಾಣಿ ಬೀಡ್ ತೊಗೊಂಡಿರೋದ್ರಿಂದ ನಾವು ಇಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡೋದು ಕಷ್ಟ ಆಗುತ್ತೆ, ಅಲ್ಲಿ ಚೆನ್ನಾಗಿ ಬರಲ್ಲ ಡಿಸೈನು. ಸಿಂಗಲ್ ಕ್ರೋಶಸ್ ಮಾಡಿದ್ರೇ ಚೆನ್ನಾಗಿ ಕಾಣೋದು. ನೀವು ಇನ್ನೂ ಸ್ವಲ್ಪ ದಪ್ಪ ಬೀಡ್ ತೊಗೊತೀವಿ ಅಂತಂದರೆ ಹಾಫ್ ಡಬಲ್ ಕ್ರೋಶ ಮಾಡಿದ್ರು ಚೆನ್ನಾಗಿರುತ್ತೆ. ಇವಾಗ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಂಡಿದ್ದೀವಿ. 1 2 3 4 5 ನೋಡಿ 5 ಸಿಂಗಲ್ ಕ್ರೋಶಸ್ ಮಾಡಿಕೊಂಡು ಸ್ಯಾರಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ನೋಡಿ. ಸಿಂಪಲ್ ಡಿಸೈನು ಬೇಗ ಆಗೋಗ್ಬಿಡುತ್ತೆ. 100% ಅರ್ಧ ಗಂಟೆ ಒಳಗಡೆನೆ ಕಂಪ್ಲೀಟ್ ಆಗೋಗ್ಬಿಡುತ್ತೆ ಡಿಸೈನು. ಒಂದ್ಸಲ ನೀವು ನಿಮ್ಮ ಸ್ಯಾರಿಗೆ ಹೋಗಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಬ್ರೈಡಲ್ ಡಿಸೈನ್ಸು ಅಷ್ಟೇ, ಸೆಮಿ ಬ್ರೈಡಲ್ ಡಿಸೈನ್ಸು ಅಷ್ಟೇ, ಎಲ್ಲ ಡಿಸೈನ್ಸು ನನ್ನ ಚಾನಲಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಸಿಯಾಗಿ ಎಲ್ಲ ಮೆಥಡಲ್ಲೂ ಹೇಳ್ಕೊಂಡು ಕೊಡ್ತೀನಿ, ಆರಾಮಾಗಿ ಕಲಿಬೋದು ನೀವು. ಮತ್ತೆ ನೋಡಿ 5 ಚೈನ್ಸ್ ಹಾಕ್ಕೊಂಡು ಸ್ಯಾರಿಗೆ ಲಾಕ್ ಮಾಡಿಕೊಂಡೆ. ಮತ್ತೆ 1 ಬೀಡ್ ತೊಗೊಂಡು 1 ಲಾಕ್ ಮಾಡ್ಕೊತಾ ಇದ್ದೀನಿ. ಒಂದೆಳೆನೂ ಮಿಸ್ ಆಗಬಾರ್ದು ಫ್ರೆಂಡ್ಸ್, ನೋಡಿಕೊಂಡು ನೀವು ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಸ್ಯಾರಿ ಫುಲ್ಲು ಕಂಪ್ಲೀಟ್ ಮಾಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಡಬಲ್ ಕ್ರೋಶ ಮಾಡಿಕೊಂಡು ಆ ಡಬಲ್ ಕ್ರೋಶ ಒಳಗಡೆ ಸಿಂಗಲ್ ಕ್ರೋಶಸ್ 5 ಸಿಂಗಲ್ ಕ್ರೋಶಸ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ಟು ನಾನಿಲ್ಲಿ 2 ಆರ್ಚ್ಗೆ 1 ಕುಚ್ಚು ಅಂತ ಮಾಡಿದ್ದೀನಿ. ನೀವು ಯಾವ ರೀತಿ ಬೇಕಾದ್ರೂ ಕಸ್ಟಮೈಸ್ ಮಾಡ್ಕೊಳ್ಬೋದು. ಅಥವಾ ನಿಮಗೆ ಕುಚ್ಚೇ ಬೇಡ, ನಮ್ಗೆ ಇದೇ ಸಾಕು ಅಂತಂದರೆ ಕುಚ್ಚಿರೋ ಕಡೆ ಈ ಥರ ಸಿಂಗಲ್ ಕ್ರೋಶಸ್ ಮಾಡಿಕೊಂಡು ಸ್ಲ್ಯಾಂಟಿಂಗ್ ಆರ್ಚಸ್ ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದಾಗುತ್ತೆ. ಅದು ಚೆನ್ನಾಗಿರುತ್ತೆ. ಅದ್ರ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋಸಲ್ಲಿ ಬೇಕಾದ್ರೆ ಹಾಕ್ತೀನಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಯಾವಾಗಾದರೂ ಟ್ರೈ ಮಾಡಿ ಹೇಳ್ತೀನಿ ನಿಮಗೆ. ಇದು ನೋಡಿ ಈ ರೀತಿ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ನೋಡಿ 5 ಸಿಂಗಲ್ ಕ್ರೋಶಸ್ ಮಾಡಿಕೊಂಡೆ ಮತ್ತು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ನನ್ನ ಇನ್ನೊಂದು ಚಾನಲ್ ಲಿಂಕು ಟೇಸ್ಟಿ ಬೈಟ್ಸ್ ಅಂತ, ಬರೀ ವೆಜ್ ರೆಸಿಪೀಸೇ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಹೇಳ್ಕೊಂಡು ಕೊಡ್ತೀನಿ. ಬ್ಯಾಚುಲರ್ಸು ಆರಾಮಾಗಿ ಕಲಿಬೋದು. ಏನಪ್ಪ ಟಿಫನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರೋರ್ಗೊತ್ತು ನನ್ನ ಚಾನಲ್ ಬೆಸ್ಟ್ ಅಂತಲೇ ಹೇಳ್ಬೋದು. ಹೋಗಿ ಒಂದ್ಸಲ ಚೆಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೆಲ್ ಐಕಾನು ಒತ್ತಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನು ನಿಮಗೆ ಬರುತ್ತೆ. ಬೇಗ ಹೋಗಿ ನೀವು ನೋಡ್ಬೋದಾಗತ್ತೆ. ನೋಡಿ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಎಂಡ್ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಸ್ಕಿಪ್ ಮಾಡಬೇಡಿ. ನೋಡಿ ಸ್ಟಾರ್ಟಿಂಗಲ್ಲಿ 5 ಚೈನ್ಸ್ 2 ಸಲ ಲಾಕ್ ಮಾಡಿ 5 ಚೈನ್ಸ್ ಹಾಕ್ಕೊಂಡೆ. ಮತ್ತು 1 ಬೀಡ್ ಹಾಕಿ ಸ್ಯಾರಿಗೆ ಲಾಕ್ ಮಾಡಿಕೊಂಡೆ. ಮತ್ತು 1 ಬೀಡ್ ಹಾಕಿ ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ಕೊಂಡಿದ್ದೀನಿ. ನೀವು ಫಸ್ಟಿಂದ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. 4 to 5 ಸಿಂಗಲ್ ಕ್ರೋಶಸ್ ಮಾಡ್ಕೊಳ್ಬೇಕಾಗತ್ತೆ ಆ ಸ್ಲ್ಯಾಂಟಿಂಗ್ ಆರ್ಚಲ್ಲಿ. ಅದೇ ರೀತಿ 1 ಕುಚ್ಚು 2 ಆರ್ಚು, 1 ಕುಚ್ಚು 2 ಆರ್ಚ್ ಆ ರೀತಿ ಮಾಡ್ಕೊಂಡಿದ್ದೀನಿ. ನೀವು ಕಸ್ಟಮೈಸ್ ಹೇಗೆ ಬೇಕಾದರೂ ಕನ್ವರ್ಟ್ ಮಾಡ್ಕೊಳ್ಬೋದಾಗತ್ತೆ. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಅಂತ. ತುಂಬಾ ಕ್ಯೂಟ್ ಡಿಸೈನ್ ಅಂತಲೇ ಹೇಳ್ಬೋದು ಇದು. ನೋಡಿ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿದ್ದೀನಿ. ಈಗ ಎಂಡು ಅಷ್ಟೇ ನೋಡಿ, ಒಂದು ಬೀಡ್ ಹಾಕಿ ಸ್ಯಾರಿಗೆ ಲಾಕ್ ಮಾಡಿಕೊಂಡೆ, ಇನ್ನೊಂದು ಬೀಡ್ ಹಾಕ್ಬಿಟ್ಟು ಮತ್ತೆ ಆರ್ಚ್ ಮಾಡ್ಕೊಂಡಿದ್ದೀನಿ. ಅದು ಸ್ಲ್ಯಾಂಟಿಂಗ್ ಪುಟಾಣಿ ಆರ್ಚು. ಅದೇ ರೀತಿ 2 ಸಲ ಮಾಡ್ಕೊಂಡಿದ್ದೀನಿ. ಮತ್ತು ಲಾಸ್ಟಲ್ಲಿ ನನಗೆ ಕುಚ್ಚೆ ಎಂಡ್ ಆಗಿದೆ, ಅಥವಾ ನಿಮ್ಗೆ ಕುಚ್ಚೆ ಎಂಡ್ ಆಗಿಲ್ಲ ಅಂದರೂ ಪರವಾಗಿಲ್ಲ, 2 ಈ ರೀತಿ ಆರ್ಚಸ್ ಮಾಡಿಕೊಂಡು ಎಂಡ್ ಮಾಡ್ಕೊಳ್ಬೋದು. ನೀವು ನೋಡಿಕೊಂಡು ಎಂಡ್ ಕ್ಲೀನಾಗಿ ಮಾಡ್ಕೊಳ್ಬೇಕಾಗತ್ತೆ. ನನಗೆ ಕುಚ್ಚೆ ಎಂಡ್ ಆಯಿತು. 5 ಚೈನ್ಸ್ ಹಾಕ್ಕೊಂಡು 2 ಸಲ ಲಾಕ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲೂ 2 ಸಲ ಲಾಕ್ ಮಾಡಿದ್ನಲ್ಲ, ಅದೇ ರೀತಿ ಲಾಸ್ಟಲ್ಲೂ 2 ಸಲ ಲಾಕ್ ಮಾಡಿ 2-3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಬಿಟ್ಟು ನೀಡಲ್ ಅಲ್ಲೇ ಇಟ್ಟು ದಾರನ ಒಂಚೂರು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ದಾರನ ಮೇಲಕ್ಕೆ ಮಾಡ್ಕೊಳ್ಬೇಕು. ಆವಾಗ ಅದು ಗಂಟಾಗುತ್ತೆ, ನಮಗೆ ಬಿಚ್ಕೊಳ್ಳೋ ಚಾನ್ಸಸ್ ಇರಲ್ಲ. ಅದಕ್ಕೋಸ್ಕರ ಅದನ್ನು ಆ ದಾರನ ಏನು ನಾವು 5 ಚೈನ್ಸ್ ಹಾಕಿದ್ದೀವಿ ಅದ್ರ ಮೇಲೆ ಗಮ್ ಪೇಸ್ಟ್ ಮಾಡಿಕೊಂಡ್ರೆ ಬ್ಯಾಕ್ ಸೈಡಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಗಮ್ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ನೀವು. ಆವಾಗ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಕುಚ್ಚು ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನಾನು 2 ಸೆರಗ್ ಕಲರು, ಒಂದು ನಾವೇನು ಆರ್ಚ್ ಹಾಕಿದ್ದೀವಿ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಬೇಕಾದರೆ ಬರೀ ಪಿಂಕ್ ಕಲರೇ ಬೇಕಾದ್ರೆ ಫುಲ್ಲೂ ಹಾಕ್ಕೊಳ್ಬೋದಾಗುತ್ತೆ. ಈ ರೀತಿ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಡಿಸೈನು. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡೋದು ಮರಿಬೇಡಿ. ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್.